ನಿಮ್ ಕೈ ದುಡ್ಡಿದ್ರೆ ಬಹುಶಃ ನಿಮ್ಮನ್ನ ಯಾರು ನಿಲ್ಸಕ್ಕಾಗಲ್ಲ. ದುಡ್ಡು ಎಷ್ಟು ಬೇಗ ಅದು ಖಾಲಿ ಮಾಡಬೇಕು ಅಂತ ಹೇಳಿ ಕಾಂಪಿಟೇಷನ್ ಅಲ್ಲಿ ಖಾಲಿ ಮಾಡ್ತೀವಿ. ಅದನ್ನೇ ಸೂಕ್ಷ್ಮವಾಗಿ ದಿನೇಶ್ ಅವರು ಹೇಳಿದ್ರು. ಏನಾದರೂ ಒಳ್ಳೆ ಬೆಳೆ ಬಂದು ಒಳ್ಳೆ ಬೆಲೆ ಸಿಕ್ಕಿ ಆ ವರ್ಷ ದುಡ್ಡೇನಾದ್ರೂ ನಿಮಗೆ ಹೆಚ್ಚಿಗೆ ಉಳಿದ್ರೆ ಅದನ್ನ ಬೇರೆ ರೀತಿಯಲ್ಲಿ ಹಣವನ್ನ ಇವತ್ತು ಕಳ್ಕೊಳ್ಳದೆ ಸ್ವಲ್ಪ ದುಡ್ಡನ್ನ ಶೇಖರಣೆ ಮಾಡಿ ಇಟ್ಕೋಬೇಕು ಅನ್ನೋದು ಬಹಳ ಸೂಕ್ಷ್ಮವಾಗಿ ದಿನೇಶ್ ಅವರು ಹೇಳ್ತಾ ಇದ್ದಿದ್ದು ಕೇಳಿಸ್ಕೊಂಡೆ ನಾನು. ಯಾಕೆಂದ್ರೆ ನಾನು ನೋಡಿದ್ರೆ ನಿಮ್ಮ ಹೃದಯ ವೈಶಾಲ್ಯತೆ ಬಹಳ ದೊಡ್ಡದು. ನಮ್ಮ ಕಾಫಿ ಪ್ಲಾಂಟರ್ಗಳು ಚೆನ್ನಾಗಿದ್ರೆ ಯಾರಿಗೆ ಏನು ಬೇಕಾದ್ರೂ ಬಂದು ಕಷ್ಟ ಅಂದ್ರೆ ಬಾವ ಬಾವ ಅಂತ ಹೇಳ್ಕೊಂಡು ಎಲ್ಲ ರೀತಿಯಲ್ಲಿ ತಾವು ಸಹಕಾರ ಕೊಟ್ಟು ಎಲ್ಲರ ಜೊತೆ ಒಂದು ಉತ್ತಮವಾದ ಜೀವನ ಮಾಡ್ತೀವಿ. ಎಂದೂ ಸಹ ಯೋಚನೆ ಮಾಡಲ್ಲ ನೀವು. ನಮಗೆ ಗಮನಿಸಿರ್ತಕ್ಕಂಥ ಈಗಿನ ಪರಿಸ್ಥಿತಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಈ ಅರಣ್ಯ ಇಲಾಖೆ ಕಾಯ್ದೆ ಬಂತಲ್ಲ, ಬಂದಿದ್ದೇ ಇವತ್ತು ಈ ದೇಶದಲ್ಲಿ ಅರಣ್ಯದ ವಿಸ್ತರಣೆ ಕಡಿಮೆ ಆಗ್ತಾ ಹೋಗಲಿಕ್ಕೆ ಕಾರಣ ಪ್ರಮುಖವಾಗಿ ಈ ದೇಶದಲ್ಲಿ ಕೆಲವು ನ್ಯಾಯಾಲಯದ ತೀರ್ಪಿನ ಹಿನ್ನೆಲೆಯಲ್ಲಿ, ಅಲ್ಲ ತೀರ್ಪಿನ ಬಗ್ಗೆ ಚರ್ಚೆ ಮಾಡಲ್ಲ, ಅದನ್ನೇ ಇವತ್ತು ನಮ್ಮ ಅಧಿಕಾರಿಗಳು ಆ ತೀರ್ಪನ್ನ ನಿಮ್ಮ ಮುಂದೆ ತೋರಿಸಿ ತಲಾಂತರಗಳಿಂದ ನಿಮ್ಮ ತಂದೆ ತಾಯಂದಿರು ಅಜ್ಜ ಅಜ್ಜಿ ಜೀವನ ಮಾಡ್ಕೊಂಡು ಬರ್ತಾ ಇದ್ದಂಥ ಭೂಮಿಗಳನ್ನ ಇದು ಅರಣ್ಯ ಇಲಾಖೆ ಸೇರಬೇಕು, ಒತ್ತುವರಿ ಆಗಿದೆ, ಪ್ರತಿನಿತ್ಯ ನಿಮ್ಮಗಳಿಗೆ ನೆಮ್ಮದಿಯಿಂದ ಬದುಕ್ತಾ ಇದ್ದಿದ್ದನ್ನ ಹಾಳು ಮಾಡಿದ್ದಾರೆ. ನೀವುಗಳು ಆ ಒಂದು ಈ ಭಾಗದಲ್ಲಿ ಕಾಫಿ ಬೆಳೆಗಾರರಾಗಿ ಜೀವನ ಮಾಡ್ತಾ ಇದ್ರಿ. ಅವತ್ತು ಬಹುಶಃ ಅತ್ಯಂತ ಉತ್ತಮವಾದಂಥ ರೀತಿಯಲ್ಲಿ ಅರಣ್ಯ ಪ್ರದೇಶಗಳಿತ್ತು. ನಮ್ಮ ಅಧಿಕಾರಿಗಳು ಲೆಕ್ಕ ತೋರಿಸ್ತಾರೆ, ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿನ ಖರ್ಚು ಮಾಡಿ ಸಸಿ ನೆಟ್ಟಿದ್ದೀವಿ ಅಂತ ಹೇಳಿ. ಅದು ಎಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ ಆ ಸಸಿಗಳು. ಇದು ನಾವು ನೋಡ್ತಾ ಇರೋದು. ನಾನು 2006-7 ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದಾಗ ಜಾಮದಾರ್ ಅವರು ಕಂದಾಯ ಇಲಾಖೆಯ ಕಾರ್ಯದರ್ಶಿಗಳಿದ್ದರು. ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದೆ. ಯಾವುದೇ ಕಾರಣಕ್ಕೂ ಈ ಕಾಯ್ದೆಯ ಹೆಸರಿನಲ್ಲಿ ನಮ್ಮ ಕೃಷಿಕರಿಗೆ ತೊಂದರೆ ಆಗಬಾರ್ದು, ಇದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಿಬೇಕು ಅಂತ ಹೇಳಿ ಮಾಡಿದ್ದು ನಾನು. ಅದು ನಿಮ್ಮ ದುರಾದೃಷ್ಟವೋ ಈ ರಾಜ್ಯದ ಜನತೆ ದುರಾದೃಷ್ಟವೋ ಗೊತ್ತಿಲ್ಲ. ನನ್ನಂತೂ ದುರಾದೃಷ್ಟ ಅಲ್ಲ, ಅದು ದೇವರು ಕೊಟ್ಟಿರೋರು ಒಳ್ಳೆ ಕೆಲಸ ಮಾಡೋಣ ಅಂತ ಮಾಡಿದ್ದೆ. ಅಧಿಕಾರ 20 ತಿಂಗಳು ಹೋಯಿತು. ಅದು ಹೋದ ಮೇಲೆ ಮತ್ಯಾರು ಅದರ ಬಗ್ಗೆ ಗಂಭೀರವಾಗಿ ತಗೊಳ್ಳಿಲ್ಲ. ಇವತ್ತು ನಾನು ಹೇಳ್ತೇನೆ, ಭಗವಂತ ಏನಾದರೂ ನನಗೆ, ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದು ಆಕಸ್ಮಿಕ, ಜನ ನನ್ನ ಮುಖ್ಯಮಂತ್ರಿ ಮಾಡಿರಲಿಲ್ಲ. ನಾನು ಗೆದ್ದಿದ್ದೆ 35 ಸೀಟು, 36 ಸೀಟು, 40 ಸೀಟು ನಮ್ಮ ಪಕ್ಷ. ಆ ಭಗವಂತನ ಇಚ್ಛೆ 2 ಬಾರಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದೆ. ಹಲವಾರು ರೀತಿ ಜನಪರವಾದಂಥ ಕಾರ್ಯಕ್ರಮಗಳನ್ನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ರೈತರ ಸಾಲ ಮನ್ನಾ 2006-7 ಮಾಡಿದೆ, 2018 ಮಾಡಿದೆ. ಅದರಲ್ಲ ಹೇಳ್ತೀನಿ ನಾನು. 1991 ಇದರಲ್ಲಿ 89ರಲ್ಲಿ ದೇವೇಗೌಡರು 2 ಕಡೆನೂ ವಿಧಾನಸಭಾ ಕ್ಷೇತ್ರ ಹೊಳೆಯರಸೀಪುರ ಎಲ್ಲರಲ್ಲಿ. 91ರಲ್ಲಿ ಪಾರ್ಲಿಮೆಂಟಿಗೆ ಮೊದಲನೇ ಬಾರಿ ಹೋದ್ರು. ಆ ಸಂದರ್ಭದಲ್ಲಿ ಐಕೆ ಗುಜರಾಲ್ ಅವರನ್ನ ಈ ಮೈಸೂರಿನ ತಂಬಾಕು ಬೆಳೆಗಾರರ ಬಗ್ಗೆ ಮತ್ತೆ ನಮ್ಮ ಕಾಫಿ ಪ್ಲಾಂಟರ್ಗಳ ಸಮಸ್ಯೆಗಳ ಬಗ್ಗೆ
ಆ ಪರಿಹಾರ ಕೊಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರನ್ನ ಕರ್ಕೊಂಬಂದು ಇಲ್ಲೇ ಹಾಲ್ಟ್ ಮಾಡಿಸಿ ಒಂದು ಸಮಾವೇಶನೂ ಮಾಡಿ ಅವತ್ತು ಅವರು ಕೇಂದ್ರ ಸರ್ಕಾರದ ಮೇಲೆ ಆಗುವಂತ ಒತ್ತಡದಿಂದ ನಿಮ್ಮಗಳಿಗೆ ಮಾರುಕಟ್ಟೆನ ಫ್ರೀ ಮಾರುಕಟ್ಟೆ ಇವತ್ತು ಕಾಫಿ ಮಾರಾಟ ಮಾಡ್ತಕ್ಕಂಥದ್ದಕ್ಕೆ ದೇವೇಗೌಡರ ಕಾಲದಲ್ಲಿ ಅದೊಂದು ಕಾರ್ಯಕ್ರಮ ಜಾರಿಗೆ ಬಂದದ್ದು.